ಆತು ವೀರೇಂದ್ರ ಹೆಗ್ಡೆ ಅವ್ರನ್ನ ನಾವು ಯಾವಾಗಲೂ ನೆನೆಸ್ಬೇಕಾಗತ್ತೆ. ಯಾಕಂದರೆ ಈ ಕುಟುಂಬ ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಕುಟುಂಬ ಆಗಿದೆ. ನಮ್ಮ ಧಾರ್ಮಿಕ ಸೇವೆ ಜೊತೆಗೆ ಆಧ್ಯಾತ್ಮಿಕ ಸೇವೆ ಮತ್ತು ಸಮಾಜ ಸೇವೆ ಮಾಡೋ ಒಂದು ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದೀರಾ. ಇಡೀ ಕುಟುಂಬದ ಸದಸ್ಯರು ಅದೇ ಒಂದು ದಾರಿಯಲ್ಲಿ ನಡೀತಾ ಇದ್ದೀರಾ. ನಮಗೆಲ್ಲರಿಗೂ ಕೂಡ ನೀವು ಮಾರ್ಗದರ್ಶಕರಾಗಿದ್ದೀರಾ ಅಂತ ನನ್ನ ಅನಿಸಿಕೆ. ಸೊ ಅವರನ್ನು ಈ ಕಾರ್ಯಕ್ರಮದಲ್ಲಿ ಅವರ ಅನುಪಸ್ಥಿತಿ ಇದ್ದರೂ ಕೂಡ ಅವರ ಒಂದು ಆಶೀರ್ವಾದವನ್ನು ಬೇಡ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಮಹಾತ್ಮ ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದರು. ಸೊ ಅದನ್ನು ನೀವು ಇಷ್ಟು ಚೆನ್ನಾಗಿ ಜೀವನದಲ್ಲೂ ಅಳವಡಿಸ್ಕೊಂಡು ಬರ್ತಾ ಇದ್ದೀರಾ. ಆಮೇಲೆ ನಾವು ಮಹಿಳೆಯರು ಸಮಾಜದಲ್ಲಿ ಇಡೀ ಗ್ಲೋಬ್ ನೇತೃತ್ವದಲ್ಲಿ ಶುರು ಮಾಡಿಕೊಂಡು ನಂತರ ಇಡೀ ವೀರೇಂದ್ರ ಹೆಗ್ಡೆಯವರ ಕುಟುಂಬದ ಎಲ್ಲ ಮಹಿಳಾ ಸದಸ್ಯರು ಇದರಲ್ಲಿ ಮೆಂಬರ್ಸ್ ಆಗಿ ನಿಮ್ಮ ಸಮಾಜ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಸುಮಾರು 5 ಕ್ಲಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಪದ್ಮ. ಸೊ ಎಷ್ಟು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಜವಾಗ್ಲೂ ಐ ಟು ಲರ್ನ್ ಫ್ರಮ್ ಯುವರ್ ಐ ಥಿಂಕ್ ಅಡ್ಮಿನಿಸ್ಟ್ರೇಷನ್. ಸೊ ಬಹಳ ನೀಟಾಗಿ ಆರ್ಗನೈಸೇಷನ್ ಮಾಡ್ಕೊಂಡು ಬಂದಿದ್ದೀರಾ. ಸಂಘದ ಮೂಲಕ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಒಂದು ಹಳೆ ದೇವಸ್ಥಾನದ ಜೀರ್ಣೋದ್ಧಾರ ಇರ್ಬೋದು, ಅಥವಾ ಕೆರೆಗಳ ಅಭಿವೃದ್ಧಿ, ಆಮೇಲೆ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಆಮೇಲೆ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಧೈರ್ಯ ತುಂಬಿಸ್ತಾ ಇದ್ದೀರಾ. ಸೊ ಅದು ಕೂಡ ಶ್ಲಾಘನೀಯ ಕೆಲಸ ಆಗ್ತಾ ಇದೆ ಸಮಾಜದಿಂದ. ಆಮೇಲೆ ಹೆಗ್ಡೆಯವರು ಕೂಡ ನಾನು ಪಾರ್ಲಿಮೆಂಟ್ನಲ್ಲಿ ಹೋದಾಗ ಅವರು ಕೂಡ ಸಿಕ್ಕಿದ್ರು. ಒಮ್ಮೆ ಭೇಟಿಯಾಗಿ ನಾನು ಪರಿಚಯ ಮಾಡಿಕೊಂಡೆ. ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ನಾನು ಅಂತ. ಧರ್ಮಸ್ಥಳದಲ್ಲಂತೂ ಪರಿಚಯ ಆಗಿದೆ. ಹೋದಾಗ ಹೆಗ್ಡೆಯವರ ಆಶೀರ್ವಾದ ಪಡ್ಕೊತೀವಿ. ಬಟ್ ಸದನದಲ್ಲಿ ಅದು ವಿಶೇಷ ಇತ್ತು. ಅವರನ್ನು ಕೂಡ ನಾಮಿನೇಟೆಡ್ ಮೆಂಬರ್ ಆಗಿ ರಾಜ್ಯಸಭಾದಲ್ಲಿ ಅವರ ಒಂದು ಫೋರ್ ಥಿಂಕಿಂಗ್ ಬೇಕಾಗಿದೆ ನಮ್ಮ ದೇಶಕ್ಕೆ ಅಂತ ಆಯ್ಕೆ ಮಾಡಿಕೊಂಡು ರಾಜ್ಯಸಭೆಯಲ್ಲಿ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಅದೇ ರೀತಿ ಸುಧಾಮೂರ್ತಿ ಅವ್ರನ್ನೂ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಕರ್ನಾಟಕದಿಂದ. ಸೊ ನನಗೂ ಕೂಡ ಇವರ ಎಲ್ಲರ ಒಂದು ಸಮಕಾಲೀನದಲ್ಲಿ ಅವರ ಪೀರಿಯಡ್ನಲ್ಲಿ ನಾನು ಕೂಡ ನಮ್ಮ ದಾವಣಗೆರೆನ ಮಹಿಳೆಯರನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಿಲ್ಲ. ಅದು ಕೂಡ ಬಹಳ ಸಂತೋಷ ಅನಿಸುತ್ತೆ. ಆಮೇಲೆ ಈಗ ಇವತ್ತು ವರ್ಲ್ಡ್ ಹಾರ್ಟ್